ಎಲ್ಲರಿಗೂ ಜ್ಯೋತಿಷ ಅಂದ ತಕ್ಷಣ ಗ್ರಹಗಳು ಅಂತಾನೆ, ಅದು ದಟ್ ಇಸ್ ಅ ಮೋಸ್ಟ್ ಇದು ರೆಫರೆನ್ಸ್ ಪಾಯಿಂಟ್ ಸಿಗೋದು ಅದೇ. ನಿಂದ ಯಾವುದೋ ಗ್ರಹಚಾರ ಸರಿಗಿಲ್ಲ, ನಿಂದು ಯಾವುದೋ ರಾಹು ಕಾಲದಲ್ಲಿ ಏನೋ ಮಾಡಬಾರ್ದು, ಈ ಥರ ಒಂದೊಂದಕ್ಕೆ ಬರ್ತೀನಿ. ಸೊ ಮೊದಲನೇದಾಗಿ ಈ 12 ಮನೆಗೂ ಈ ಗ್ರಹಗಳ ನಂಟು ಎರಡು ಮ್ಯಾಚ್ ದ ಫಾಲೋಯಿಂಗ್ ಮಾಡಿ ಸರ್, ನಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ. ತುಂಬ ಚೆನ್ನಾಗಿದೆ. ಜನರಿಗೂ ಕೂಡ ಇದು ಅರ್ಥ ಆದರೆ ಏನಾಗುತ್ತೆ, ಕನೆಕ್ಟ್ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ. ನೋಡಿ, ನಮ್ಮ ಜ್ಯೋತಿಷ್ಯದಲ್ಲಿ 12 ಮನೆ ಇದೆ, ಆದರೆ ಇರೋದು 9 ಗ್ರಹಗಳು. ಆದರೆ ಅದನ್ನೆಲ್ಲ ಒಂದೊಂದು ಮನೆಗೆ ಡಿವೈಡ್ ಮಾಡಿದ್ದಾರೆ ಶಾಸ್ತ್ರಕಾರರು. ನಾವು ಪ್ರಾರಂಭ ಮಾಡೋಣ, ಸೂರ್ಯನಿಂದ ಪ್ರಾರಂಭ ಮಾಡೋಣ. ಯಾಕೆಂದರೆ ಅವನು ಗ್ರಹಗಳ ರಾಜ ಅಂತ ಕರೀತಾರೆ. ಎಲ್ಲ ಗ್ರಹಗಳಿಗೂ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವನು. ಅವನಿಂದಲೇ ವಸ್ತುತಃ ನಾವು ಸೈನ್ಸೆಲ್ಲ ಓದ್ತೀವಲ್ವ, ಸೂರ್ಯನಿಂದಲೇ ಅವನ ಏನು ಬಿಗ್ ಬ್ಯಾಂಗ್ ಥಿಯರಿ ನಾವು ಗೊತ್ತಿದೆ. ದೊಡ್ಡದೊಂದು ಸ್ಫೋಟ ಆಯಿತು, ಅದಾದ ನಂತರದಲ್ಲಿ ಎಲ್ಲವೂ ಸೃಷ್ಟಿಯಾಯಿತು ಅಂತ. ಅದು ಏನು, ಅದೊಂದು ಸೂರ್ಯನೇ. ಅವನಿಂದಲೇ ಬಂದಿರತಕ್ಕಂಥದ್ದು. ಎಲ್ಲ ಗ್ರಹಗಳ ಮೂಲ ಯಾರಪ್ಪ ಅಂದರೆ ಸೂರ್ಯನೇ ಆಗಿದ್ದಾನೆ. ಹಾಗಾಗಿ ಅವನ ಗ್ರಹರಾಜ ಅಂತ ಕರೀತಾರೆ. ಆ ಸೂರ್ಯನ ಸ್ಥಾನ ಈ 12 ಮನೆಗಳಲ್ಲಿ ಅವನ ಸ್ಥಾನ ಯಾವುದು? ಸಿಂಹರಾಶಿಗೆ ಅವನ ಅಧಿಪತಿ. ಸಿಂಹರಾಶಿ ಸೂರ್ಯನ ಮನೆ. ಅಂದರೆ ಆ ಮನೆ ಯಜಮಾನ ಯಾರು ಅಂದರೆ, ಅವನ ಅಧಿಪತಿ ಯಾರು ಅಂದರೆ ಸೂರ್ಯ. ಅದಾದಮೇಲೆ ಅದರ ಕೆಳಗಿನ ಮನೆ ಕನ್ಯಾ ರಾಶಿ, ಅದಕ್ಕೆ ಅಧಿಪತಿ ಬುಧ. ಓಕೆ, ಬುಧ ತುಂಬ ಬುದ್ಧಿವಂತ, ಬುದ್ಧಿಕಾರಕ ಗ್ರಹ. ಬುಧ ತುಂಬ ಚೆನ್ನಾಗಿದ್ದರೆ ಅವನ ಮಾತು ಚೆನ್ನಾಗಿರುತ್ತೆ. ಬುಧ ಚೆನ್ನಾಗಿದ್ದರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಬುಧ ಚೆನ್ನಾಗಿದ್ದರೆ ಒಳ್ಳೆ ವಿದ್ಯಾವಂತರಾಗಿರ್ತಾರೆ, ಶಾಸ್ತ್ರ ನಿಪುಣರಾಗಿರ್ತಾರೆ. ಇದೆಲ್ಲ ಕೂಡ ಅವನು ದ್ವಿತೀಯ ಕನ್ಯಾ ರಾಶಿಗೆ ಅಧಿಪತಿ. ಆಮೇಲೆ ತುಲಾರಾಶಿ ಶುಕ್ರ ವೈಭೋಗ ಜೀವನ ಕೊಡ್ತಕ್ಕಂಥವನು. ಶುಕ್ರ ದಶೆ ಅಂತ ನೀವು ಕೇಳಿರ್ತೀರ ಸಾಮಾನ್ಯವಾಗಿ. ಯಾವ ದಶೆನೂ ಇಷ್ಟು ಪ್ರಭಾವ ಜನರ ಮನಸ್ಸಲ್ಲಿ ಇಲ್ಲ. ಶುಕ್ರ ದಶೆ ಅಂದುಬಿಟ್ರೆ ಮಾತ್ರ ಅವ್ರಿಗೆ ಏನೋ ಶುಕ್ರ ನೀಚನಾಗಿದ್ದಾನೆ ಅದು ಗೊತ್ತಾಗಲ್ಲ ಜನರಿಗೆ ಪಾಪ. ಅದೆಲ್ಲ ನೋಡೋಣ ಆಮೇಲೆ. ಅಂತೂ ತುಲಾರಾಶಿಗೆ ಶುಕ್ರ ಅಧಿಪತಿ. ವೃಶ್ಚಿಕ ರಾಶಿಗೆ ಕುಜ ಅಧಿಪತಿ, ಕುಜಗ್ರಹ. ಕುಜ ತುಂಬ ಪವರ್ಫುಲ್, ಅವನು ರೆಡ್ ಪ್ಲಾನೆಟ್ ಅಂತ ಕರೀತಾರೆ. ಮಾರ್ಸ್ ಅದನ್ನು ಆಮೇಲೆ ನೋಡೋಣ, ಅವನ ಪ್ರಭಾವ ಹೇಗೆ ನೋಡೋಣ. ಕುಜ ಬೇಸಿಕಲಿ ವೃಶ್ಚಿಕ ರಾಶಿ. ಓಕೆ. ಧನು ರಾಶಿಗೆ ಗುರು ಅಧಿಪತಿ, ದೇವತೆಗಳ ಗುರು, ಗೊತ್ತೇ ಇದೆ ಗುರುಗ್ರಹ. ಆಮೇಲೆ ಮಕರಕ್ಕೆ ಶನೈಶ್ಚರ. ಮಕರ ಕುಂಭ ಎರಡೂ ಅವನೇ ಅಧಿಪತಿ, ಶನೈಶ್ಚರ. ಮಕರ ಕುಂಭ ಶನೈಶ್ಚರ ಅಧಿಪತಿ. ಮೀನರಾಶಿಗೆ ಗುರು ಮತ್ತೆ ಯಥಾ ಪ್ರಕಾರ. ಧನುಗೆ ಯಾರ ಅಧಿಪತಿಯೋ ಅವನೇ ಮೀನಗೂ ಅಧಿಪತಿ. ಗುರು ಮತ್ತೆ ಶನೀಶ್ವರ ಮಾತ್ರ ರಿಪೀಟ್ ಆಗಿರುತ್ತೆ ಫಾರ್ 2 ಗ್ರಹ. ಇನ್ನೂ ಇದೆ. ಕುಜ ಯಥಾ ಪ್ರಕಾರ ನೀವೇನಲ್ಲಿ ವೃಶ್ಚಿಕಕ್ಕೆ ಬರ್ಕೊಂಡ್ರು ಅದ್ರ ಮೇಲಿನ ಮನೆ ಮೇಷ, ಅವನಿಗೂ ಅಧಿಪತಿ. ಯಥಾ ಪ್ರಕಾರ ಶುಕ್ರ ಕೆಳಗೆ ತುಲಾ ಬರ್ಕೊಂಡ್ರಿ, ಮತ್ತೆ ಮೇಲೆ ಯಥಾ ಪ್ರಕಾರ ವೃಷಭಕ್ಕೂ ಅವನೇ ಅಧಿಪತಿ. ಮತ್ತೆ ಬುಧ ಈ ಕಡೆ ಬುಧನೇ ಅಧಿಪತಿ. ಕನ್ಯಾ ಬರ್ಕೊಂಡ್ರಲ್ವಾ, ಮೇಲೆ ಮಿಥುನಾಗೆ ಬುಧನೇ ಅಧಿಪತಿ. ಕರ್ಕಟಕಕ್ಕೆ ಯಾರು? ಚಂದ್ರ ಅಧಿಪತಿ. ಮರ್ತೆ ಬಿಟ್ಟಿದ್ದೀವಿ ನಾವಲ್ವಾ, ಚಂದ್ರನ ಮರೆಯುವ ಹಾಗಿಲ್ಲ. ಇಡೀ ಜ್ಯೋತಿಷ ನಿಂತಿರೋದೆ ಸೂರ್ಯ ಚಂದ್ರರ ಮೇಲೆ. ಸೂರ್ಯ ನಮಗೆ ಹಗಲು, ಚಂದ್ರ ರಾತ್ರಿ. ಹೀಗಾಗಿ ಇವರ ಪ್ರಕಾಶ ಏನಿದೆ ಅಂದರೆ ಇವರ ಬೆಳಕೇನಿದೆ, ಇದರ ಮೇಲೆ ಉಳಿದೆಲ್ಲ ಗ್ರಹಗಳಿಗೆ ಬೆಳಕು ಚೆಲ್ಲುತ್ತೆ. ಸೂರ್ಯನಿಂದಲೇ ಚಂದ್ರನೂ ಬೆಳಗ್ತಾನೆ, ಸೂರ್ಯನಿಂದಲೇ ಬುಧನೂ ಬೆಳಗ್ತಾನೆ, ಸೂರ್ಯನಿಂದಲೇ ಗುರು ಶುಕ್ರ ಇತ್ಯಾದಿ ಎಲ್ಲರೂ ಬೆಳಗ್ತಾರೆ. ಹಾಗಾಗಿ ಜ್ಯೋತಿಷದಲ್ಲಿ ಈ ಸೂರ್ಯ ಚಂದ್ರ ಇವರನ್ನು ತುಂಬ ತುಂಬ ಪ್ರಧಾನ ಗ್ರಹಗಳು ಅಂತ ಗುರುತಿಸಿದ್ದಾರೆ. ಸರಿ, ಯಾಕೆಂದರೆ ಜ್ಯೋತಿಷವೇ ಹೇಳುತ್ತೆ, ಕಾಲಾತ್ಮ ದಿನಕೃನ್ಮನಸ್ತು ಹಿನಗು ಸತ್ವಂ ಕುಜೋಜ್ಞೋ ವಚೋ ಜೀವೋ ಜ್ಞಾನ ಸುಖೇ ಸಿತಶ್ಚ ಮದನೋ ದುಃಖಂ ದಿನೇಶಾತ್ಮಜ ಅಂತ ಒಂದು ಸೂತ್ರ ಇದೆ. ಇದೆಲ್ಲ ವರಾಹ ಮಿಹಿರ್ ಮಾಡಿರ್ತಕ್ಕಂಥ ಸೂತ್ರ. ವರಾಹ ಮಿಹಿರನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು. ಗೊತ್ತಾ ನಿಮಗೆ ವರಾಹ ಮಿಹಿರ್ ಬಗ್ಗೆ? ತುಂಬ ದಿವ್ಯವಾದ ಭವ್ಯವಾದ ಚರಿತ್ರೆ ಅವರದು. ಜ್ಯೋತಿಷಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ವಿಚಾರ ಈ ದಿವಸ ನಾವು ಇಷ್ಟೊಂದು ಹೇಳ್ತಾ ಇದ್ದೀವಲ್ಲ, ಇದಕ್ಕೆ ಕಾರಣೀಕರ್ತನೇ ವರಾಹ ಮಿಹಿರ.